ಪ್ರೋಟೀನ್ ಪೌಡರ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಎಂಜೈಮ್ಸ್ಗಳು ಪ್ರೋಟೀನ್ ಇಂದ ಆಗಿದಾವೆ, ಹಾರ್ಮೋನ್ಸ್ಗಳು ಪ್ರೋಟೀನ್ ಇಂದ ಆಗಿದಾವೆ. ಯಾವುದನ್ನೇ ಆಗ್ಲಿ ಪ್ಯಾಕ್ ಮಾಡ್ಬೇಕಂದ್ರೆ ಪ್ರಿಸರ್ವೇಟಿವ್ ಹಾಕ್ಲೇಬೇಕು. ಆ ಪ್ರಿಸರ್ವೇಟಿವ್ ಕ್ಯಾನ್ಸರ್ ಗೆ ಕಾರಣ ಆಗ್ತದೆ. ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆ, ನರಗಳ ದೌರ್ಬಲ್ಯತೆ ಬರ್ಬೋದು. ಇದು ಪ್ರೋಟೀನ್ ಹೆಚ್ಚಾದ್ರೂ ಸಮಸ್ಯೆ ಬರುತ್ತೆ, ಪ್ರೋಟೀನ್ ಕಡಿಮೆ ಆದ್ರೂ ಬರ್ತದೆ. ಮನೆಯಲ್ಲೇನೆ ನೀವು ಪ್ರೋಟೀನ್ ಪೌಡರ್ ಮಾಡಿ ಇಟ್ಕೊಳ್ಳಿ ನ್ಯಾಚುರಲ್ ಆಗಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರೋಟೀನಿನ ಮಹತ್ವ, ಪ್ರೋಟೀನ್ ಕೊರತೆಯಿಂದ ಆಗುವ ಆರೋಗ್ಯದ ಸಮಸ್ಯೆಗಳು, ಪ್ರೋಟೀನ್ ಅನ್ನ ಸಮರ್ಪಕವಾಗಿ ನಾವು ಹೇಗೆ ಸೇವನೆ ಮಾಡಬೇಕು ಆಹಾರದಲ್ಲಿ, ಪ್ರೋಟೀನ್ನ ಮನೆಮದ್ದುಗಳು ಹಾಗೂ ಪ್ರೋಟೀನ್ ಹೆಚ್ಚಾದ್ರೆ ಆಗುವ ದುರಂತಗಳು, ಇವೆಲ್ಲವನ್ನೂ ನೋಡೋಣ. ಯಾವುದೇ ಆಗಲಿ ಅಗತ್ಯತೆಗಿಂತ ಕಡಿಮೆ ಇದ್ರೂ ತೊಂದರೆ, ಅಗತ್ಯತೆಗಿಂತ ಹೆಚ್ಚಿಗೆ ಆದ್ರೂ ತೊಂದರೆ, ಅದು ಸಮತೋಲನವಾಗಿರ್ಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಪ್ರೋಟೀನ್ ಹಾವಳಿ ಜಾಸ್ತಿ ಆಗ್ತಾ ಇದೆ, ಪ್ರೋಟೀನ್ ಪೌಡರ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಆ ಪೌಡರ್ಗಳನ್ನ ಸೇವನೆ ಮಾಡೋದ್ರ ಮೂಲಕ ಎಷ್ಟೋ ಜನ ಪ್ರೋಟೀನ್ ವ್ಯವಸ್ಥೆ ಅಸಮತೋಲನ ಉಂಟಾಗಿ ಅಧಿಕವಾಗಿ ಅವಶ್ಯಕತೆಗಿಂತಲೂ ಹೆಚ್ಚಿಗೆ ಆಗಿ ಅದರಲ್ಲಿರ್ತಕ್ಕಂಥ ಪ್ರಿಸರ್ವೇಟಿವ್ಗಳು, ಕೆಮಿಕಲ್ಗಳ ದುಷ್ಪರಿಣಾಮದಿಂದ ಕಿಡ್ನಿ ಫೇಲ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ, ಬ್ರೈನ್ ಹೆಮರೇಜ್ ಆಗಿ ಹಾಗೂ ಹಲವಾರು ನರ ದೌರ್ಬಲ್ಯತೆಗೆ ತುತ್ತಾಗಿ ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ. ಕೆಲವು ಜನ ಪ್ರಾಣ ಬಿಟ್ಟಿದ್ದಾರೆ. ಹಾಗಾಗಿ ಈ ಪ್ರೋಟೀನ್ ಅಂದ್ರೆ ಏನು? ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಹಲವಾರು ಎಂಜೈಮ್ಸ್ಗಳು ಪ್ರೋಟೀನ್ ಇಂದ ಆಗಿದಾವೆ, ಹಾರ್ಮೋನ್ಸ್ಗಳು ಪ್ರೋಟೀನ್ ಇಂದ ಆಗಿದಾವೆ. ನಮ್ಮ ಶರೀರದ ವಿಕಾಸ, ಈ ಶರೀರದ ಬಿಲ್ಡಿಂಗ್ ಬ್ಲಾಕ್ ಮಟೀರಿಯಲ್ ಅಂತ ಹೇಳ್ತಾರೆ ಪ್ರೋಟೀನ್ ಅನ್ನು. ಈ ಶರೀರದ ಬೆಳವಣಿಗೆ ಪ್ರೋಟೀನ್ ಇಂದ ಆಗುತ್ತೆ. ನಮ್ಮ ಮಸಲ್ಸು, ಬೋನು, ನರಗಳು, ಚರ್ಮ, ಉಗುರು, ಕೂದಲು, ಪ್ರತಿಯೊಂದು ಬೆಳವಣಿಗೆ ಆಗ್ಲಿಕ್ಕೆ ಪ್ರೋಟೀನ್ ಅಗತ್ಯ. ದೇಹದ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಬೆಳವಣಿಗೆ ಆಗ್ಲಿಕ್ಕೆ, ಅದಕ್ಕೆ ಶಕ್ತಿ ಬರ್ಲಿಕ್ಕೆ ಪ್ರೋಟೀನ್ ಇದ್ದರೆ ಶಕ್ತಿ, ಪ್ರೋಟೀನ್ ಅಂದ್ರೆ ಬಲ. ಹಾಗೆ ಪ್ರೋಟೀನ್ ಇಂದ ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ ಗಳ ಫಂಕ್ಷನ್ ಆಗಿರ್ಬೋದು, ಎಂಜೈಮ್ಸ್ ಗಳ ಫಂಕ್ಷನ್ ಆಗಿರ್ಬೋದು, ಇಮ್ಯುನಿಟಿ ಫಂಕ್ಷನ್ ಕೂಡ, ಇಮ್ಯೂನ್ ಸೆಲ್ಸ್ಗಳು ಅವು ಕೂಡ ಪ್ರೋಟೀನ್ ಇಂದನೇ ಆಗಿರ್ತವೆ. ಹಾಗೆ ಇವೆಲ್ಲವುಗಳಿಗೂ ಪ್ರೋಟೀನ್ ಅತ್ಯಗತ್ಯ. ಹಾಗಾಗಿ ಆ ಪ್ರೋಟೀನ್ ನ್ಯಾಚುರಲ್ ಆಗಿ ಸೇವನೆ ಮಾಡೋದು ಹೇಗೆ ಅಂದ್ರೆ ಮೊಳಕೆ ಕಾಳುಗಳು. ಅತಿ ತುಂಬಾ ಪ್ರೋಟೀನ್ ಕೊರತೆ ಇತ್ತಂದ್ರೆ ಉದ್ದಿನ ಕಾಳು. ಉದ್ದಿನ ಕಾಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇದೆ. ಹೆಸರು ಕಾಳಲ್ಲಿ ದಿ ಸೇಫೆಸ್ಟ್ ಪ್ರೋಟೀನ್ ಇದೆ. ಹೆಸರು ಕಾಳನ್ನ ಅಮೃತ ಸಮಾನ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ. ಧಾನ್ಯಗಳಲ್ಲೇ ಶ್ರೇಷ್ಠವಾದ ಧಾನ್ಯ ಅಂತ ಹೇಳಿದ್ರೆ ಹೆಸರು ಕಾಳು ಅಂತ ಹೇಳ್ತಾರೆ. ಹಾಗೆ ಹೆಸರು ಕಾಳು ಮತ್ತೆ ಹುರುಳಿ ಕಾಳು, ಕಡಲೆ ಕಾಳು, ಇದರಲ್ಲಿ ಯಾವ್ದಾದ್ರು ಒಂದೊಂದು ಕಾಳು ಒಂದೊಂದು ತಿಂಗಳು. ಬಹಳ ಜನ ಮಕ್ಕಳಿಗೆ ಬೆಳಿಗ್ಗೆದ್ದು ಏನ್ ಕೊಡ್ಬೇಕು, ಬ್ರೆಡ್, ಬಿಸ್ಕಿಟ್, ಚಾಕ್ಲೇಟ್ ಕೊಟ್ಬಿಡ್ತಾರೆ. ಏನ್ ಕೊಡ್ಬೇಕಂತ ಕೈಯೇ ಓಡಲ್ಲ ಅವ್ರಿಗೆ. ಅದರಿಂದ ದುಡ್ಡು ಹಾಳು, ಮಕ್ಕಳಿಗೆ ಕ್ಯಾನ್ಸರ್ ಬರುತ್ತೆ. ಅದರಲ್ಲಿ ಪ್ರೋಟೀನ್ ಇರೋ ಚಾಕ್ಲೇಟ್, ಪ್ರೋಟೀನ್ ಇರೋ ಬಿಸ್ಕಿಟ್, ಪ್ರೋಟೀನ್ ಇರೋದು ಅಂತೆಲ್ಲ ಹೇಳ್ಬಿಟ್ಟು ಮೋಸ ಮಾಡ್ತಾರೆ. ಹೆಲ್ತ್ ಡ್ರಿಂಕ್ಸ್ ಅನ್ನ ನಿಮ್ಗೆ ಪ್ರೋಟೀನ್ ಇದೆ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾರೆ. ಅದರಲ್ಲಿ ಪ್ರಿಸರ್ವೇಟಿವ್ ಇರ್ತದೆ. ಯಾವುದನ್ನೇ ಆಗ್ಲಿ ಪ್ಯಾಕ್ ಮಾಡ್ಬೇಕಂದ್ರೆ ಪ್ರಿಸರ್ವೇಟಿವ್ ಹಾಕ್ಲೇಬೇಕು. ಆ ಪ್ರಿಸರ್ವೇಟಿವ್ ಕ್ಯಾನ್ಸರ್ ಗೆ ಕಾರಣ ಆಗ್ತದೆ. ಮೊನ್ನೆ ತಾನೇ ಕಿದ್ವಾಯಿ ವರದಿ ಆಗಿದೆ. 4 ವರ್ಷದಲ್ಲಿ 3 ಲಕ್ಷ ಜನರಿಗೆ ಹೊಟ್ಟೆಗೆ ಸಂಬಂಧಿತವಾಗಿರ್ತಕ್ಕಂಥ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ. ಅಂದ್ರೆ ಕಾರಣ ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥ ಈ ಹೆಲ್ತ್ ಡ್ರಿಂಕ್ಸ್ ಗಳು, ಪ್ರೋಟೀನ್ ಡ್ರಿಂಕ್ಸ್ ಗಳು. ಅದಕ್ಕಾಗಿ ಮನೆಯಲ್ಲೇನೆ ನೀವು ಪ್ರೋಟೀನ್ ಪೌಡರ್ ಮಾಡಿ ಇಟ್ಕೊಳ್ಳಿ ನ್ಯಾಚುರಲ್ ಆಗಿ. ಉದ್ದಿನ ಕಾಳು, ಹೆಸರು ಕಾಳು ಮತ್ತೆ ಹುರುಳಿ ಕಾಳು, ಇದನ್ನೆಲ್ಲವನ್ನು ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ. ಒಂದು ಅರ್ಧ ಕೆಜಿ ಅಷ್ಟು ಪುಡಿ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಜಾಸ್ತಿ ದಿವಸ ಹಿಟ್ಟು ಇಡಬಾರ್ದು, ಅದ್ರ ಶಕ್ತಿ ಕಡಿಮೆ ಆಗುತ್ತೆ. ಅದನ್ನ ಪುಡಿ ಮಾಡಿ ಇಟ್ಕೊಂಡ್ರೆ ಅದನ್ನ ಪ್ರತಿದಿನ ಬೆಳಗ್ಗೆ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಅದರಲ್ಲಿ ಒಂದ್ ಸ್ವಲ್ಪ ಹಾಲು ಹಾಕೊಂಡು, ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿದ್ರೆ ಅದು ಸ್ವೀಟ್ ಗಂಜಿ ತರ ಆಗುತ್ತೆ. ಅದ್ಭುತವಾಗಿ ನಿಮ್ಗೆ ಎಷ್ಟು ಬೇಕು ಪ್ರೋಟೀನ್ ಅಷ್ಟು ಸಿಕ್ಬಿಡ್ತದೆ. 1-2 ಚಮಚ ಹಿಟ್ಟಲ್ಲಿ ಎಷ್ಟು ಬೇಕು ಸಮರ್ಪಕವಾಗಿ ಸಿಗುತ್ತೆ. ಇಲ್ಲ ಇನ್ನೂ ಚೆನ್ನಾಗಿ ಸಿಗ್ಬೇಕು ಅಂದಾಗ ನಾವೇನ್ ಮಾಡ್ಬೋದು, ಹೆಲ್ತ್ ಡ್ರಿಂಕ್ಸ್ ರೂಪದಲ್ಲಿ ಸೇವನೆ ಮಾಡ್ಬೋದು. ಮತ್ತೆ ಕಾಳಿನ ಮೊಳಕೆ ಬರ್ಸಿ ಒಂದೊಂದು ಮುಷ್ಟಿ ಕಾಳು ಯಾರು ತಿಂತಾರಲ್ಲ ಅವ್ರ ಒಳ ಮುಷ್ಟಿಗೆ ಎಷ್ಟು ಬರ್ತದೆ ಅಷ್ಟು ತಿನ್ಬೇಕು. ಸಣ್ಣ ಮಕ್ಕಳಾದ್ರೆ ಸಣ್ಣ ಮಕ್ಕಳ ಮುಷ್ಟಿ ಎಷ್ಟು ಬರ್ತದೆ ಅಷ್ಟು ಕೊಡ್ಬೇಕು. ನಿಮ್ ಮುಷ್ಟಿಗೆ ಎಷ್ಟು ಬರ್ತದೆ ಅಷ್ಟು ಮಕ್ಕಳಿಗೆ ತಿನ್ನಿಸ್ಬೇಡಿ. ಒಬ್ಬ ಮನುಷ್ಯನಿಗೆ ಒಂದ್ ದಿನದ ಅಗತ್ಯ ಎಷ್ಟು ಅಂತ ಹೇಳಿದ್ರೆ ಆತನ ಒಳ ಮುಷ್ಟಿಗೆ ಎಷ್ಟು ಬರ್ತದೆ ಅಷ್ಟು ಪ್ರೋಟೀನ್ ಅನ್ನ ಅಗತ್ಯ ಇರ್ತದೆ ಮೊಳಕೆ ಕಾಳಿನಲ್ಲಿ. ಅದಕ್ಕೆ ಒಂದು ಮುಷ್ಟಿ ಮೊಳಕೆ ಕಾಳು ಅದ್ರ ಜೊತೆಗೆ ಬೆಲ್ಲ ಹಾಕಿ ಮಕ್ಕಳಿಗೆ ಕೊಡಿ. ನೀವು ತಿನ್ನಿ, ನಿಮಗೆ ಪ್ರೋಟೀನ್ ಕೊರತೆನೇ ಬರೋದಿಲ್ಲ. ಪ್ರೋಟೀನ್ ಕೊರತೆಯಿಂದ ಇಮ್ಯುನಿಟಿ ಸಮಸ್ಯೆಗಳು ಹೆಚ್ಚಾಗಿ ಹಲವಾರು ಸಮಸ್ಯೆಗಳಾಗಬಹುದು. ಅದರಿಂದ ಪ್ರೋಟೀನ್ ಕೊರತೆಯಿಂದ ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆ, ನರಗಳ ದೌರ್ಬಲ್ಯತೆ ಬರ್ಬೋದು. ಇದು ಪ್ರೋಟೀನ್ ಹೆಚ್ಚಾದ್ರೂ ಸಮಸ್ಯೆ ಬರುತ್ತೆ, ಪ್ರೋಟೀನ್ ಕಡಿಮೆ ಆದ್ರೂ ಬರ್ತದೆ. ಅದಕ್ಕೆ ಸಮತೋಲನವಾಗಿರ್ಲಿಕ್ಕೆ ಸಮತೋಲನವಾಗಿ ಸೇವನೆ ಮಾಡೋದನ್ನ ಹೇಳ್ಕೊಡ್ತದೆ. ಆದ್ಮೇಲೆ ಪ್ರೋಟೀನ್ ನಾವು ನಿಯಮಿತವಾಗಿ ಸೇವನೆ ಮಾಡದೇ ಇದ್ರೆ ಕಿಡ್ನಿಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಆದ್ರೆ ಅದೇ ಕ್ರಿಯೇಟಿನ್, ಯೂರಿಕ್ ಆಸಿಡ್, ಬ್ಲಡ್ ಯೂರಿಯಾ ಹೆಚ್ಚಿಗೆ ಮಾಡ್ಲಿಕ್ಕೆ
ಕಾರಣ ಆಗ್ತದೆ. ಕಿಡ್ನಿ ಫೇಲ್ ಆದ್ರೆ ಮುಗೀತು ಕತೆ. ಲಿವರ್ ನ ಫ್ಯಾಟ್ ಮೆಟಾಬಲಿಸಮ್ ಅನ್ನ ಇಂಬ್ಯಾಲೆನ್ಸ್ ಮಾಡುತ್ತೆ, ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಮಾಡುತ್ತೆ, ಬ್ರೈನ್ ಅಲ್ಲಿ ಹೆಮರೇಜಸ್ ಮಾಡುತ್ತೆ. ಅಧಿಕವಾದ್ರೆ ನಿಯಮಿತವಾಗಿ ಸೇವನೆ ಮಾಡಿದ್ರೆ ಹಾರ್ಟ್ ಬ್ಲಾಕೇಜ್ ಇದ್ರೆ ತೆಗಿತದೆ, ಕಿಡ್ನಿಯಲ್ಲಿ ಬ್ಲಾಕೇಜ್ ಇದ್ರೆ ತೆಗಿತದೆ, ಬ್ರೈನ್ ಅಲ್ಲಿ ಹೆಮರೇಜ್ ಇದ್ರೆ ತೆಗಿತದೆ, ಲಂಗ್ಸ್ ಅಲ್ಲಿ ಸಮಸ್ಯೆಗಳಿದ್ರೆ ತೆಗಿತದೆ. ನಿಯಮಿತವಾಗಿ ಸೇವನೆ ಮಾಡಿದ್ರೆ ಆ ಸಮಸ್ಯೆಗಳಿದ್ರೂ ಕೂಡ ವಾಸಿ ಆಗುತ್ತೆ, ಕೊರತೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಹೆಚ್ಚಾಗಿ ಸೇವನೆ ಮಾಡಿದ್ರೆ ಸಮಸ್ಯೆಗಳು ಹೆಚ್ಚಾಗ್ತವೆ. ಅದಕ್ಕೆ ಅತಿ ಆದ್ರೆ ಅಮೃತನ ವಿಷ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದನ್ನು ನಾವು ನೆನಪಿಸ್ಕೊಳ್ಬೇಕು. ಅದಕ್ಕಾಗಿ ಈ ಒಂದು ಅತಿಯಾಗಿ ಸೇವನೆ ಮಾಡೋದು ಬಿಡಬೇಕು. ಎರಡನೇದ್ದು ಬಾಹ್ಯದ ಹೊರಗಡೆ ಸಿಗ್ತಕ್ಕಂಥ ಪ್ಯಾಕೆಟ್ ಅಲ್ಲಿ ಬರ್ತಕ್ಕಂಥ ಪ್ರೋಟೀನ್ ಆ ಪೌಡರ್ಗಳಾಗಿರ್ಬೋದು ಮತ್ತೆ ಸಪ್ಲಿಮೆಂಟ್ಸ್ ಆಗಿರೋದು ತೆಗೆದುಕೊಳ್ಳೋದು ಬಿಡಬೇಕು. ಎರಡು ಬಿಟ್ಟು ಮನೆಯಲ್ಲಿನೇ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಮೊಳಕೆ ಕಾಳುಗಳಂತೂ ಯಥೇಚ್ಛವಾಗಿ ಪ್ರೋಟೀನ್ ಇದೆ, ಅದನ್ನ ತಿನ್ನಬೇಕು. ಹಾಗೆ ಡ್ರೈ ಫ್ರೂಟ್ಸ್ ಗಳಲ್ಲೂ ಪ್ರೋಟೀನ್ ಇದೆ. ಹಾಲಿನ ಪದಾರ್ಥಗಳಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಇದೆ. ಅದಕ್ಕೆ ಒಂದಿನಕ್ಕೆ ಒಬ್ಬ ಮನುಷ್ಯ 1 ಲೋಟವರೆಗೂ ಹಾಲು ಕುಡಿಬಹುದು. ಡ್ರೈ ಫ್ರೂಟ್ಸ್ ಆದ್ರೆ ಒಂದು 10 ರಿಂದ ಮ್ಯಾಕ್ಸಿಮಮ್ 15 ಗ್ರಾಮ್ನಷ್ಟು ತಿನ್ನಬಹುದು. ಅಧಿಕವಾಗಿ ನಾವು ಡ್ರೈ ಫ್ರೂಟ್ಸ್ ಅನ್ನ ತಿನ್ನೋದ್ರಿಂದನೂ ಕೂಡ ಪ್ರೋಟೀನ್ ವ್ಯತ್ಯಾಸ ಆಗಿ ಸಮಸ್ಯೆಗಳಾಗ್ತವೆ. ಅದಕ್ಕಾಗಿ ಬಾದಾಮಿ ತಿನ್ನಂಗಿದ್ರೆ 2 ರಿಂದ 3, ಖರ್ಜೂರ ತಿನ್ನಂಗಿದ್ರೆ 1 ರಿಂದ 2, ವಾಲ್ನಟ್ ತಿನ್ನಂಗಿದ್ರೆ 1 ರಿಂದ 2, ಪಿಸ್ತಾ ತಿನ್ನಂಗಿದ್ರೆ 4 ರಿಂದ 6. ಹೀಗೆ ನಿಯಮಿತವಾಗಿ ಸೇವನೆ ಮಾಡೋದನ್ನ ಕಲಿಬೇಕು. ಇದು ಪ್ರೋಟೀನಿನ ನ್ಯಾಚುರಲ್ ಸೋರ್ಸ್. ಪ್ರೋಟೀನ್ ದೇಹದ ಶಕ್ತಿಗೆ, ದೇಹದ ಒಂದು ಕ್ರಿಯಾಶಕ್ತಿಗೆ, ಸರ್ಕ್ಯುಲೇಟರಿ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಹಾಗೂ ಡೈಜೆಸ್ಟಿವ್ ಸಿಸ್ಟಮ್ಗೆ ಪ್ರೋಟೀನ್ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಜೀರ್ಣ ಶಕ್ತಿಗೆ, ಉಸಿರಾಟದ ವ್ಯವಸ್ಥೆಗೆ ಮತ್ತು ಸಂಚಾರದ ವ್ಯವಸ್ಥೆಗೆ. ನಮ್ಮ ರಕ್ತನೂ ಕೂಡ ಒಂದು ಪ್ರೋಟೀನ್ ಅಂಶ, ಹಿಮೋಗ್ಲೋಬಿನ್. ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಸ್ಗಳು ಪ್ರೋಟೀನ್ ಅಂಶ. ಅದಕ್ಕಾಗಿ ಸಮತೋಲನವಾಗಿ ಸೇವನೆ ಮಾಡೋಣ, ಆರೋಗ್ಯವಂತವಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.